ಇನ್ನು ಭಾಳಷ್ಟು ಕಡೆ ನೀವು ನೋಡಿರ್ತೀರ, ಟೈಗರ್ ಪ್ರಭಾಕರ್ ಅವರು ಒಂದು ಮಹಾರಸಿಕ, ಹೆಣ್ಣು ಬಾಕ ಅಂತೆಲ್ಲ ಒಂದಷ್ಟು ವರದಿ ಇದೆ. ಆ ನಟಿ ಒಂಥರ ಟೈಗರ್ ಪ್ರಭಾಕರ್ ಅವರಿಗೆ ಅದೃಷ್ಟದ ಲಕ್ಷ್ಮಿ ಆಗಿದ್ಲಂತೆ. ಒಂದು ಕಾಲದಲ್ಲಿ ಡಾಲಿ ಅನ್ನೋ ನಟಿ ಟೈಗರ್ ಪ್ರಭಾಕರ್ ಅವರ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟಿಲ್ಲಂತೆ. ಕನ್ನಡ ಚಿತ್ರರಂಗದ ಹೆಸರಾಂತ ನಟರಾಗಿದ್ದಂತಹ ಟೈಗರ್ ಪ್ರಭಾಕರ್ ಅವರ ಕೊನೆಯ ದಿನಗಳು ಹೇಗಿದ್ದವು? ಟೈಗರ್ ಪ್ರಭಾಕರ್ ಅವರ ಕಾಲು ಕೊಳೆತು ಹೋಗಿ ಅದರ ಚಿಕಿತ್ಸೆಗೆ ಅಂತ ದನದ ಮಾಂಸವನ್ನು ಕಾಲಿಗೆ ಕಟ್ಕೊಳ್ತಿದ್ರ. ಆ ನಟಿ ಟೈಗರ್ ಪ್ರಭಾಕರ್ ಅವರನ್ನ ಬಿಟ್ಟು ಹೋದ ನಂತರ ಅವರ ಜೀವನದಲ್ಲಿ ದುರಾದೃಷ್ಟ ಒಕ್ಕರ್ಸ್ಕೊಳ್ತಾ. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅವರ ಒಂದು ಜೀವನದ ಬಗ್ಗೆ ಬಹಳಷ್ಟು ವದಂತಿಗಳಿವೆ. ಅವರ ಕೊನೆಯ ದಿನಗಳ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಸುದ್ದಿಗಳು ಮಾಧ್ಯಮದಲ್ಲಿ ಬಂದಿವೆ. ಈ ಎಲ್ಲ ವಿಷಯಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸತ್ಯ ಇತ್ತು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಈ ಸಂಚಿಕೆಯಲ್ಲಿ ಹೇಳ್ತಾ ಇರುವಂತಹ ವಿಷಯಗಳನ್ನು ಗಣೇಶ್ ಕಾಸರಗೋಡು ಅವರು ಬರೆದಿರುವಂತಹ ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್ ಈ ಒಂದು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಪುಸ್ತಕಕ್ಕಾಗಿ ಗಣೇಶ್ ಕಾಸರಗೋಡು ಅವರು ಟೈಗರ್ ಪ್ರಭಾಕರ್ ಅವರ ಮಗ ನಟ ವಿನೋದ್ ಪ್ರಭಾಕರ್ ಅವರನ್ನು ಸಂದರ್ಶನ ಮಾಡಿರ್ತಾರೆ. ವಿನೋದ್ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವರ ಒಂದು ಜೀವನದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಈ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಆ ವಿಷಯಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಕೆಲವು ಮಾಧ್ಯಮಗಳಲ್ಲಿ ಟೈಗರ್ ಪ್ರಭಾಕರ್ ಅವರು ಅವರ ಕೊನೆಯ ದಿನಗಳಲ್ಲಿ ಅವರು ಕಾಲು ಕೊಳೆತು ಹೋಗಿದ್ದರಿಂದ ಅದರ ಚಿಕಿತ್ಸೆಗೆ ಅಂತ ದನದ ಮಾಂಸವನ್ನು ಕಟ್ಟಿಕೊಳ್ತಿದ್ರು ಅಂತ ಒಂದು ವರದಿ ಬಂದಿತ್ತು. ಇದು ವದಂತಿ, ಎಷ್ಟರ ಮಟ್ಟಿಗೆ ಸರಿ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈ ವಿಷಯದ ಬಗ್ಗೆ ಮಾತಾಡ್ತಾ ವಿನೋದ್ ಪ್ರಭಾಕರ್ ಅವರು ಹೇಳ್ತಾರೆ, ಆ ರೀತಿಯ ಯಾವುದೇ ಒಂದು ಚಿಕಿತ್ಸೆಯನ್ನು ಅವರು ಪಡ್ಕೊಳ್ಳಿಲ್ಲ. ಕಾಲಿಗೆ ಏಟಾಗಿದ್ದು ನಿಜ, ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಪಡಿತಾ ಇದ್ರು. ಅದ್ರ ಬಿಟ್ಟು ಈ ಕಾಲು ಕೊಳೆತಿತ್ತು, ಅದಕ್ಕೆ ದನದ ಮಾಂಸ ಕಟ್ಕೊಳ್ತಿದ್ರು ಅಂತೆಲ್ಲ ಒಂದು ಸಂಬಂಧವಿಲ್ಲದಂತಹ ಒಂದು ವದಂತಿಯನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿತ್ತು. ಇದ್ರ ಬಗ್ಗೆ ನನಗೂ ಬೇಜಾರಿದೆ ಅಂತ ಹೇಳ್ತಾರೆ. ಇನ್ನು ಟೈಗರ್ ಪ್ರಭಾಕರ್ ಅವರು ಕೊನೆಯ ದಿನಗಳಲ್ಲಿ ಒಂದು ಕುಡಿತದ ಚಟಕ್ಕೆ ಬಲಿಯಾಗಿದ್ದರು ಅಂತ ಇನ್ನೊಂದು ಗಾಸಿಪ್ ಇದೆ. ಈ ವಿಷಯದ ಬಗ್ಗೆ ವಿನೋದ್ ಪ್ರಭಾಕರ್ ಅವರು ಹೇಳ್ತಾರೆ, ಕುಡಿತದ ವಿಷಯ ನಿಜ ಆಗಿತ್ತು. ಟೈಗರ್ ಪ್ರಭಾಕರ್ ಅವರು ಅವರ ಸಿನಿಮಾ ಜೀವನದಲ್ಲಿ ಕೊನೆಯ ಹಂತದಲ್ಲಿ ಸಾಕಷ್ಟು ಸೋಲನ್ನು ನೋಡಿರ್ತಾರೆ. ಮತ್ತು ವೈಯಕ್ತಿಕ ಬದುಕಿನಲ್ಲೂ ಕೆಲವೊಂದು ದುರಂತಗಳಾಗುತ್ತವೆ. ಈ ಎಲ್ಲ ವಿಷಯಗಳಿಂದ ಟೈಗರ್ ಪ್ರಭಾಕರ್ ಅವರು ಕುಡಿತದ ಚಟಕ್ಕೆ ಬಲಿಯಾಗ್ತಾರೆ. ಹೀಗಾಗಿ ಒಂದು ಲಿಮಿಟ್ಗಿಂತ ಜಾಸ್ತಿನೇ ಕುಡಿತಾ ಇದ್ರು. ಹಾಗಾಗಿ ಈ ಕುಡಿತದ ವಿಷಯದಲ್ಲಿ ಸತ್ಯ ಇದೆ ಅಂತ ವಿನೋದ್ ಪ್ರಭಾಕರ್ ಅವರು ಒಪ್ಕೊಳ್ತಾರೆ. ಇನ್ನು ಭಾಳಷ್ಟು ಕಡೆ ನೀವು ನೋಡಿರ್ತೀರ, ಟೈಗರ್ ಪ್ರಭಾಕರ್ ಅವರು ಒಂದು ಮಹಾರಸಿಕ, ಹೆಣ್ಣು ಬಾಕ ಅಂತೆಲ್ಲ ಒಂದಷ್ಟು ವರದಿ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ವಿನೋದ್ ಪ್ರಭಾಕರ್ ಅವರು ಹೇಳ್ತಾರೆ, ನಮ್ಮ ತಂದೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಿದ್ರು. ಒಂದು ಕಾಲದಲ್ಲಿ ಡಾಲಿ ಅನ್ನೋ ನಟಿ ಟೈಗರ್ ಪ್ರಭಾಕರ್ ಅವರ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟಿಲ್ಲಂತೆ. ಡೈಲಿ ಬಂದು ಅಲ್ಲೇ ಇರ್ತಿದ್ಲಂತೆ. ಆಗ ಟೈಗರ್ ಪ್ರಭಾಕರ್ ಅವರು ವಿನೋದ್ ಪ್ರಭಾಕರ್ ಅವ್ರ ಹತ್ರ ಅವಳಿಗೆ ಹೊರಗಡೆ ಹೋಗ್ಲಿಕ್ಕೆ ಹೇಳು ಅಂತ ಹೇಳ್ಕಳಿಸೋರಂತೆ. ಈ ರೀತಿ ಒಂದು ವಿಷಯ ನಡೆದಿತ್ತು. ಆದರೆ ಮಾಧ್ಯಮಗಳಲ್ಲಿ ಇದನ್ನು ಬೇರೆ ರೀತಿಯೇ ವರದಿ ಮಾಡಲಾಯಿತು ಅಂತ ವಿನೋದ್ ಪ್ರಭಾಕರ್ ಅವರು ಹೇಳ್ತಾರೆ. ಇನ್ನು ಒಬ್ಬ ನಟಿ ಹಾಗೂ ಟೈಗರ್ ಪ್ರಭಾಕರ್ ಅವರ ಒಂದು ಸಂಬಂಧದ ಬಗ್ಗೆ ಭಾಳಷ್ಟು ಕಡೆ ನೀವು ಓದಿರ್ತೀರ, ಕೇಳಿರ್ತೀರ. ಈ ನಟಿ ಹಾಗೂ ಟೈಗರ್ ಪ್ರಭಾಕರ್ ಅವರ ಒಂದು ಸಂಬಂಧದ ಬಗ್ಗೆ ವಿನೋದ್ ಪ್ರಭಾಕರ್ ಅವರು ಏನು ಹೇಳ್ತಾರೆ ಅಂದರೆ, ಆ ಒಂದು ನಟಿಯನ್ನು ಟೈಗರ್ ಪ್ರಭಾಕರ್ ಅವರು ಮನಸಾರೆ ಪ್ರೀತಿಸಿದ್ರಂತೆ. ಆ ನಟಿ ಒಂಥರ ಟೈಗರ್ ಪ್ರಭಾಕರ್ ಅವರಿಗೆ ಅದೃಷ್ಟದ ಲಕ್ಷ್ಮಿ ಆಗಿದ್ಲಂತೆ. ಯಾವಾಗ ಈ ನಟಿ ಅವರೊಂದು ಕೊನೆಯ ಸಮಯದಲ್ಲಿ ಬಿಟ್ಟು ಹೋದ್ಲೋ ಆಗ ಟೈಗರ್ ಪ್ರಭಾಕರ್ ಅವರಿಗೆ ಒಂಥರ ದುರಾದೃಷ್ಟನೇ ಒಕ್ಕರ್ಸ್ಕೊಂಡ್ಬಿಡ್ತು. ಮಾಡಿದಂತಹ ಸಿನಿಮಾಗಳೆಲ್ಲ ಫ್ಲಾಪ್ ಆದವು. ನಟಿಸಿದ್ದಿರಲಿ, ನಿರ್ದೇಶನ ಮಾಡಿದ್ದಿರಲಿ ಅಥವಾ ನಿರ್ಮಾಣ ಮಾಡಿದ್ದಿರಲಿ, ಎಲ್ಲ ಸಿನಿಮಾಗಳು ಸೋಲನ್ನು ಕಂಡವು. ಇದು ಟೈಗರ್ ಪ್ರಭಾಕರ್ ಅವರ ಮನಸ್ಸಿಗೆ ಭಾಳಷ್ಟು ಒಂದು ನೋವನ್ನು ಉಂಟು ಮಾಡಿತು. ಹಾಗಾಗಿ ಅವರೊಂದು ಕುಡಿತ ಚಟಕ್ಕೆ ಬಲಿಯಾದರು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯ ಸೋಲುಗಳಿಂದ ನೋವನ್ನು ಅನುಭವಿಸಿ ಟೈಗರ್ ಪ್ರಭಾಕರ್ ಅವರು ನಿಧಾನವಾಗಿ ಈ ಒಂದು ಕುಡಿತದ ಚಟಕ್ಕೆ ಬಲಿಯಾದರು ಅಂತ. ಇನ್ನು ಭಾಳಷ್ಟು ಹಳೆಯ ಸಿನಿಮಾ ಕಲಾವಿದರ ವಿಷಯದಲ್ಲಿ ಒಂದು ವಿಚಾರ ಕಾಮನ್ ಇರುತ್ತೆ. ಅದೇನೆಂದರೆ, ಅವರಿಗೆ ಒಳ್ಳೆಯ ಹೆಸರಿರುತ್ತೆ, ಎಲ್ಲ ಹೌದು. ಆದರೆ ಕೊನೆಯ ಒಂದು ಸಮಯದಲ್ಲಿ ಭಾಳಷ್ಟು ಸಾಲವನ್ನು ಮಾಡಿರ್ತಾರೆ. ಹಣಕಾಸಿನ ಒಂದು ತೊಂದರೆ ಇರುತ್ತೆ. ಅವರ ಕುಟುಂಬಕ್ಕೆ ಭಾಳ ಒಂದು ಸಾಲದ ಹೊರೆಯನ್ನು ಬಿಟ್ಟು ಹೋಗ್ತಾರೆ ಅಂತ. ಆದರೆ ಟೈಗರ್ ಪ್ರಭಾಕರ್ ಅವರ ವಿಷಯದಲ್ಲಿ ಈ ರೀತಿ ಆಗಲಿಲ್ಲ. ಅವರು ತಾವು ಸಿನಿಮಾ ಜೀವನದಲ್ಲಿ ಗಳಿಸಿದಂತಹ ಹಣದಲ್ಲಿ ಭಾಳಷ್ಟು ಹಣವನ್ನು ಜಮೀನಿಗೆ ಅಂತ ಮೀಸಲಿಟ್ಟಿದ್ರು. ಚೆನ್ನೈಯಲ್ಲಿ ಸೈಟ್ ತೊಗೊಂಡಿದ್ರು, ಬೆಂಗಳೂರಲ್ಲೂ ಸೈಟ್ಗಳಿದ್ದು. ಹೀಗಾಗಿ ಅವರೊಂದು ತೀರು ಹೋಗುವ ಸಮಯದಲ್ಲಿ ಕುಟುಂಬಕ್ಕೆ ಹಣಕಾಸಿನ ತೊಂದರೆ ಆಗಲಿಲ್ಲ. ನಂತರ ಒಂದು ಕುಟುಂಬದ ನಿರ್ವಹಣೆಗಾಗಿ ಚೆನ್ನೈಯಲ್ಲಿರೋ ಸೈಟನ್ನು, ಬೆಂಗಳೂರಲ್ಲಿರೋ ಒಂದು ಸೈಟನ್ನು ಕೂಡ ಮಾರಿದ್ದಾರೆ. ಆದರೆ ಟೈಗರ್ ಪ್ರಭಾಕರ್ ಅವರು ಒಂದು ತೀರ್ಕೊಳ್ಳುವಂತಹ ಸಮಯದಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಹಣಕಾಸಿನ ಸಮಸ್ಯೆ ಅವ್ರ ಕುಟುಂಬಕ್ಕೆ ಬರಲಿಲ್ಲ.
ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.